ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಚಿ. ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋವಂಥ ಹಣ್ಣು ಮತ್ತು ಹಣ್ಣಿನ ಮರನ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮರ. ಇದಿನ್ನೂ ಕಾಯಿ ನೋಡಿ ಇಲ್ಲಿ ಹೇಗಿದೆ. ಈ ಹಣ್ಣನ್ನ ತಿನ್ಬೋದು. ಇದು ಹಣ್ಣಾಗಿದೆ. ಇದ್ರ ಒಳಗೆ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಇದೆಯಲ್ಲ, ಇದನ್ನು ಉಪ್ಪು ಖಾರ ಹಾಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಇದನ್ನ ಸಿಪ್ಪೆನ ಒಣಗಿಸ್ಬಿಟ್ಟು ಹುಣಸೆ ಹುಳಿ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಯೂಸ್ ಮಾಡ್ಬೋದು. ಇದು ಎಷ್ಟು ಸಲ ಸಾಂಬಾರ್ಗೆ ಹಾಕಿದ್ರೂ ಹುಳಿ ಬಿಡ್ತಾನೆ ಇರುತ್ತೆ. ಸಾಂಬಾರು ಕುದಿಯೋ ಟೈಮಲ್ಲಿ ಹಾಕಿಬಿಟ್ಟು ತೆಗೆದು ಮತ್ತೆ ತೊಳೆದು ಒಣಗಿಸಿಟ್ಟಿದ್ರೆ ಮತ್ತೆ ಇನ್ನೊಂದು ಸಲ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಎಸ್ಪೆಷಲಿ ಮಲೆನಾಡು ಸೀಮೆಯಲ್ಲಿ ಜಾಸ್ತಿ ಸಿಗುತ್ತೆ. ಮಲೆನಾಡವರಿಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಈ ಹಣ್ಣಿನ ಬಗ್ಗೆ. ಇದನ್ನು ಉಪ್ಪು ಖಾರ ಹಾಕೊಂಡು ತಿನ್ಬೋದು. ತಿಂದು ತೋರಿಸ್ತೀನಿ ತಡೀರಿ. ತುಂಬಾ ಹುಳಿ ಇರುತ್ತೆ. ಇದು ಬೀಜ ತುಂಬಾ ಹುಳಿ ಇದೆ. ಬೀಜ ನೋಡಿ, ಹಲಸಿನ ಹಣ್ಣು ಬೀಜ ಥರನೇ ಇರುತ್ತೆ. ಇದನ್ನು ಕಾಣಿಸ್ತಾ ಇದೆಯಾ? ಇದಿನ್ನೂ ಚಿಕ್ಕ ಮರ. ಇದು ಸಕ್ಕ ದೊಡ್ಡ ಮರ ಆಗುತ್ತೆ. ಇದಿನ್ನೂ ಚಿಕ್ಕದಾಗಿದೆ ನೋಡಿ ಹೇಗಿದೆ ಮರದ ಎಲೆಗಳು. ಇದನ್ನು ನಮ್ಮ ಕಡೆ ಜೀರಿಗೆ ಹಣ್ಣು ಅಂತ ಕರಿತೀವಿ. ಇದನ್ನು ಯಾರೆಲ್ಲ ತಿಂದಿದ್ದೀರಾ, ಯಾರಿಗೆಲ್ಲ ಗೊತ್ತು, ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ. ಇದು ಒಣಗಿಸಿದ್ದು ಮನೇಲಿದೆ. ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಯಾವ ಥರ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.